ವಿಡಿಯೋ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಡಿಯೋದಲ್ಲಿ ಏನಿದೆ ಅಂತ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನನ್ನ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ವಿಡಿಯೋದಲ್ಲಿ ಏನಿದೆ ಅಂತಂದರೆ ಮಕ್ಕಳಿಗೆ ಒಂದು ಪುಟ್ಟದಾದಂಥ ಕಥೆಯನ್ನು ಹೇಳೋದು. ಅಂದರೆ ನಿಮ್ಮ ಮನೆಯಲ್ಲಿರುವಂಥ ಪುಟ್ಟ ಮಕ್ಕಳಿಗೆ ಹಾಗೂ ಶಾಲೆಯಲ್ಲಿರುವಂಥ ಪುಟ್ಟ ಮಕ್ಕಳಿಗೆ ಒಂದು ಕಥೆಯನ್ನು ಹೇಳೋದು. ಕಥೆಯ ಹೆಸರು ಎಲ್ಲ ನನಗೆ ಬೇಕು ಎಂಬ ಹಠ. ಅಪ್ಪ ಅಮ್ಮನಿಗೆ ರತ್ನಳೆಂದರೆ ಬಹಳ ಮುದ್ದು. 3 ವರ್ಷದ ರತ್ನ ಮನೆಯಲ್ಲಿ ತಾನಾಗಿ ರಾಣಿಯಾಗಿ ಮೆರೆಯುತ್ತಿದ್ದಳು. ಅಪ್ಪ ಆಫೀಸಿನಿಂದ ಬಂದೊಡನೆ ಮಗಳನ್ನು ಅಪ್ಪಿಕೊಂಡು ಮುದ್ದಾಡುತ್ತಿದ್ದರು. ಪ್ರತಿದಿನ ಅವಳಿಗೆ ಹೋಟೆಲ್ನಿಂದ ತಿಂಡಿ ತರುತ್ತಿದ್ದರು. ಅಂದರೆ ಅಪ್ಪ ಅಮ್ಮಳಿಗೆ ರತ್ನ, ಅವರ ಮಗಳ ಹೆಸರು ರತ್ನ. ಅವಳಂದರೆ ತುಂಬ ಇಷ್ಟ. ಅವಳಿಗೆ ಪ್ರೀತಿಯಿಂದ ಸಾಕಿದ್ರು. ಅವಳನ್ನು ಅವರು ಮನೆಯಲ್ಲಿ ತಿಂಡಿ ತಿನ್ನಿಸೋದಕ್ಕಿಂತ ಹೋಟೆಲ್ನಿಂದ ತಂದು ತಿಂಡಿಯನ್ನು ತಿನ್ನಿಸ್ತಾಯಿದ್ರು. ಅಂದರೆ ಅಷ್ಟು ತಂದೆ ತಾಯಿಗೆ ಅಪರೂಪವಾಗಿರುವಂತಹ ಮುದ್ದಾದ ಮಗಳಿದ್ದಳು. ಅವರಪ್ಪ ಆಫೀಸಿನಿಂದ ಬಂದೊಡನೆ ತುಂಬ ಅಪ್ಪಿಕೊಂಡು ಮುದ್ದಾಡ್ತಾಯಿದ್ರು. ನೀವು ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳನ್ನು ಹೀಗೆ ಥರ ಅಲ್ವಾ ಮುದ್ದಾಡೋದು? ಹಾಗೆ ಇವಳನ್ನರು ಕೂಡ ಅಷ್ಟೊಂದು ಪ್ರೀತಿಯಿಂದ ಮುದ್ದಾಡ್ತಾಯಿದ್ರು. ಅಪ್ಪ ಬರುವುದನ್ನೇ ಕಾಯುತ್ತಿದ್ದ ರತ್ನ ಅವರು ಬಂದೊಡನೆ ಕೈ ಚೀಲವನ್ನು ಚೆಕ್ ಮಾಡುತ್ತಿದ್ದಳು. ತಿಂಡಿಯಲ್ಲಿ ಅವಳಿಗೆ ಸಿಂಹಪಾಲು, ಬಟ್ಟೆಗಳಲ್ಲೂ ಹಾಗೆ. ಅವಳು ಹೇಳಿದ್ದೇ ಬಟ್ಟೆ ಬೇಕು. ಲಂಗ ಮ್ಯಾಕ್ಸಿಗಳಿಗೆ ಲೆಕ್ಕವೇ ಇಲ್ಲ. ತಂದೆ ತಾಯಿಗಳಿಗೆ ಒಬ್ಬಳೇ ಮಗಳಾಗಿದ್ದರಿಂದ ಅವಳೇ ಮನೆಯಲ್ಲಿ ಎಲ್ಲಕ್ಕೂ ಹಕ್ಕುದಾರಳಾಗಿದ್ದಳು. ತಾನು ಕೇಳಿದ್ದನ್ನು ಅಪ್ಪ ಅಮ್ಮ ತಂದು ಕೊಟ್ಟೇ ಕೊಡುತ್ತಾರೆ. ತಾನು ಹೇಳಿದ್ದನ್ನು ಅಪ್ಪ ಒಪ್ಪುತ್ತಾರೆ ಎಂಬ ಮನೋಭಾವ ಅವಳಲ್ಲಿ ಸಹಜವಾಗಿ ಬೆಳೆಯಿತು. ಅಪ್ಪ ಅಮ್ಮ ಸಹ ಅವಳನ್ನು ಅದೇ ರೀತಿಯಲ್ಲಿ ರೂಪಿಸಿದ್ದರು. ನೋಡಿ, ಅಪ್ಪ ಅಮ್ಮ ಅವಳಿಗೆ ತುಂಬ ಇಷ್ಟಪಡ್ತಿದ್ರು, ಹಾಗೆ ಅವಳು ಕೂಡ ಅಷ್ಟೇ ಇಷ್ಟಪಡ್ತಿದ್ಳು. ರತ್ನಾಳ ತಾಯಿ 2ನೇ ಮಗುವನ್ನು ಹಡೆದಾಗ ಪರಿಸ್ಥಿತಿ ಸ್ವಲ್ಪ ಬದಲಾಯಿತು. ಇಷ್ಟು ದಿನ ರತ್ನ ತಾಯಿಯ ಪಕ್ಕದಲ್ಲಿಯೇ ಮಲಗುತ್ತಿದ್ದಳು. ಆದರೆ ಈಗ ಹಾಗೆ ಮಾಡುವಂತಿರಲಿಲ್ಲ. ತಾಯಿ ರತ್ನಳ ಬದಲು ಪುಟ್ಟ ಕೂಸನ್ನು ತನ್ನ ಬಳಿ ಮಲಗಿಸಿಕೊಳ್ಳುತ್ತಿದ್ದಳು. ಒಂದು ದಿನ ಅಮ್ಮ ಮಗುವನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಹಾಲು ಕುಡಿಸುತ್ತಿದ್ದಳು. ಮಗು ಹಾಲನ್ನು ಸವಿಯುತ್ತಿರಲು ತಾನು ಮಗುವಿಗೆ ಗುಂಗುರು ಕೂದಲಿನ ತಲೆಯನ್ನು ಸವರುತ್ತಿದ್ದಳು. ಅಂದರೆ 2ನೇ ಮಗುವಿಗೆ ಅಮ್ಮ ತುಂಬ ಪ್ರೀತಿ ಮಾಡುತ್ತಿದ್ದಳು. ಆಮೇಲೆ ಆ ಮಗುವನ್ನು ಹಾಲುಣಿಸುತ್ತಾ ಆ ಮಗುವಿನ ತಲೆಯ ಮೇಲೆ ಕೈ ಸವರಿಸ್ತಾ ಆ ಮಗುವಿಗೆ ಹಾಲನ್ನು ಕುಡಿಸುತ್ತಿದ್ದಳು. ಯಾರು? ಆ ಪುಟ್ಟ ಮಗುವಿನ ತಾಯಿ. ಅವಳ ಅಕ್ಕರೆಯ ಕಣ್ಣುಗಳು ಮಗುವಿನ ಮೇಲೆ ಬಿದ್ದಿದ್ದವು. ಯಾರ ಕಣ್ಣು? ರತ್ನಾಳ ಕಣ್ಣು. ಸ್ವಲ್ಪ ದೂರದಲ್ಲಿ ಕುಳಿತಿದ್ದ ರತ್ನಳಿಗೆ ಇದನ್ನು ಸಹಿಸಲಾಗಲಿಲ್ಲ. ಅಮ್ಮನ ಪ್ರೀತಿಯನ್ನು ಇನ್ನೊಬ್ಬ ಮಗುವಿನೊಂದಿಗೆ ಹಂಚಿಕೊಳ್ಳಲು ಅವಳ ಮನಸ್ಸು ಒಪ್ಪದಾಯಿತು. ಇಷ್ಟು ದಿನ ಆ ಮನೆಯ ಏಕೈಕ ಸಾಮ್ರಾಜ್ಯ ಆಗಿದ್ದ ಅವಳು ಈಗ ತನ್ನ ಸ್ಥಾನದಿಂದ ಕೆಳಗಿಳಿಯಲು ಸಾಧ್ಯವೇ? ಅಮ್ಮ, ಪಾಪನ್ನ ಕೆಳಗಿಟ್ಟು ನನ್ನನ್ನು ಎತ್ತಿಕೋ ಎಂದಳು ರತ್ನ. ಅಂದರೆ ಆ ಪುಟ್ಟ ಮಗುವಿಗೆ ಅವರಮ್ಮ ಹಾಲು ಕುಡಿಸುತ್ತಿರುವಾಗ ನೋಡುತ್ತಿರುವಂಥ ರತ್ನಳಿಗೆ ಹೊಟ್ಟೆ ಕಿಚ್ಚಾಗಿತ್ತು. ಆವಾಗ ಸಣ್ಣ ಪುಟ್ಟ ಮಗುವನ್ನು ಬಿಟ್ಟು ನನ್ನನ್ನು ಎತ್ತಿಕೋ ಎಂದು ಹೇಳಿದಳು. ಇದನ್ನು ಕೇಳಿ ಅಮ್ಮ ಸುಮ್ಮನೆ ನಕ್ಕಳೆ ಹೊರತು ಏನನ್ನೂ ಮಾಡಲಿಲ್ಲ. ಹಾಲನ್ನು ಕುಡಿಸುತ್ತಿದ್ದ ಮಗುವನ್ನು ಇನ್ನಷ್ಟು ಗಟ್ಟಿಯಾಗಿ ಎದೆಗೆ ಅಪ್ಪಿಕೊಂಡಳು. ಇದು ರತ್ನಳಿಗೆ ಸಹಿಸಲಾಯಿತು. ತಾಯಿಯ ಗಮನವನ್ನು ತನ್ನತ್ತ ಸೆಳೆಯಬೇಕೆಂದು ನಿಶ್ಚಯಿಸಿ, ಅಮ್ಮ ಅಮ್ಮ, ನನಗೆ ಹಸಿವಾಗ್ತಾ ಇದೆ, ಅನ್ನ ಹಾಕು ಎಂದಳು. ತಾಯಿಗೆ ಕೂಡಲೇ ಎದ್ದು ಹೋಗಲಾಗಲಿಲ್ಲ. ಅಡಿಗೆ ಮನೆಯಲ್ಲಿ ಪಾತ್ರೆಯಲ್ಲಿ ಉಪ್ಪಿಟ್ಟು ಇದೆ, ತಟ್ಟೆಯಲ್ಲಿ ಹಾಕಿಕೊಂಡು ತಿನ್ನು ಎಂದು ಕುಳಿತೇ ಹೇಳಿದ್ದಳು. ಅಂದರೆ ಪುಟ್ಟ ಮಗುವನ್ನು ಪ್ರೀತಿಯಿಂದ ನೋಡುತ್ತಿರುವಾಗ ಇವಳಿ ರತ್ನಳಿಗೆ ಹಸಿವಾಯಿತು. ಇದನ್ನು ಕೇಳಿ ರತ್ನಳಿಗೆ ಮುಖಭಂಗವಾಯಿತು.
ಇಷ್ಟು ದಿನ ತನ್ನ ಮಾತನ್ನು ಕೂಡಲೇ ಕೇಳುತ್ತಿದ್ದ ಅಮ್ಮ ಇವತ್ತು ಹೀಗೇಕೆ ಹೇಳಿದಳು ಎಂದು ರತ್ನ ಯೋಚಿಸಿದಾಗ ಇದಕ್ಕೆಲ್ಲ ಅವಳ ತೊಡೆಯ ಮೇಲಿರುವ ಕೂಸೇ ಕಾರಣ ಎನಿಸಿತು. ಇಂದಿನಿಂದ ಆ ಕೂಸಿನ ಮೇಲೆ ರತ್ನಳಿಗೆ ಅಕ್ಕರೆ ಮಾತ್ಸರ್ಯ ಪ್ರಾರಂಭವಾಯಿತು. ಸಾಧ್ಯವಾದಷ್ಟು ತನ್ನ ತಂದೆ ತಾಯಿಗಳ ಗಮನವನ್ನು ತನ್ನತ್ತ ಎಳೆಯಲು, ಅಂದರೆ ಇದನ್ನು ಅವಮಾನ ಎನಿಸ್ತಾ ಇತ್ತು. ಯಾರಿಗೆ? ರತ್ನಳಿಗೆ. ತಲೆನೋವು, ಹೊಟ್ಟೆ ನೋವು, ಬೆರಳಿಗೆ ಗಾಯವಾಯಿತು, ತುಟಿಗೆ ಏಟು ಬಿತ್ತು. ಹೀಗೆ ನಿತ್ಯವೂ ಒಂದೊಂದು ತೊಂದರೆಯನ್ನು ಹೇಳಿ ಅವರ ಗಮನವನ್ನು ಸೆಳೆಯಲು ಯತ್ನಿಸಿದಳು. ಇದರಿಂದಾಗಿ ರತ್ನಳ ಮನಸ್ಸು ದುರ್ಬಲವಾಗುತ್ತಾ ಬಂದಿತು. ಮನಸ್ಸಿಗೆ ರೋಗ ದೇಹದ ಮೇಲೆ ಪರಿಣಾಮವನ್ನುಂಟು ಮಾಡಿತು. ತನಗೆ ನಿಜವಾಗಿಯೂ ರೋಗವಿದೆ ಎಂಬುವಂತಾಯಿತು ರತ್ನಳಿಗೆ. ಅಂದರೆ ಅವಳು ಸ್ವಲ್ಪ ನೆಪವನ್ನು ಮಾಡ್ತಾಯಿದ್ದಳು, ತಲೆನೋವು, ನನಗೆ ಹೊಟ್ಟೆ ನೋವು ಅಂತ. ಅಂದರೆ ಅಪ್ಪ ಅಮ್ಮನ ಪ್ರೀತಿ ತನ್ನತ್ರ ಸೆಳೆಯಲು ಸುಮ್ಮನೆ ನೆಪವನ್ನು ಮಾಡ್ತಾಯಿದ್ದಳು. ಯಾಕೆ? ಆ ಪುಟ್ಟ ಕೂಸಿನಿಂದ ಪ್ರೀತಿಯನ್ನು ತಪ್ಪಿಸಿ ತನಗೆ ಪ್ರೀತಿ ಮಾಡಲಿ ತಂದೆ ತಾಯಿ ಅಂತ. ಮನಸ್ಸು ಯಾವಾಗಲೂ ದುರ್ಬಲ. ಅದನ್ನು ನಾವು ನಮ್ಮಾಜ್ಞೆಯಲ್ಲಿ ಇಟ್ಟುಕೊಳ್ಳದಿದ್ದಲ್ಲಿ ಅದು ಇನ್ನಷ್ಟು ದುರ್ಬಲವಾಗುವುದು. ಅಲ್ಲದೆ ಇತರರ ಬಗ್ಗೆ ಹೊಟ್ಟೆ ಕಿಚ್ಚು ಪಡುವುದು ಸರಿಯಲ್ಲ. ಹೊಟ್ಟೆ ಕಿಚ್ಚಿನ ಭಾವನೆ ನಮ್ಮ ಆರೋಗ್ಯವನ್ನು, ಮನಸ್ಸನ್ನು ಇನ್ನಷ್ಟು ಕೆಡಿಸುತ್ತದೆ. ಇದರಿಂದ ಹಾನಿಯೇ ಹೆಚ್ಚು. ಅಂದರೆ ನಾವು ಬೇರೆಯವರಿಂದ ಹೊಟ್ಟೆ ಕಿಚ್ಚನ್ನು ಪಡಬಾರದು ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಾಯಿದ್ದೀನಿ.